RSS ಏಜೆಂಟ್ ಅವನು. RSS ಅವ್ರು ಯಾರಿದ್ದಾರೆ? ಯಾರು RSS ಅವರು? ಪ್ರೂವ್ ಮಾಡಬೇಕು ಅವನು. ತಾಲಿಬಾನು ಈಗ ಕೋಲಾರಲ್ಲಿ ಒಂದು 50-60 ಫ್ಯಾಮ್ಲಿಗಳನ್ನ ಮುಳುಗ್ಸಾಕ್ಬಿಟ್ಟಿದ್ದಾನೆ ಅವನು. ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ. ಅವನ್ಯಾರೋ ಅವ್ನು ಕಿತ್ತೋಗಿರೋನು, ಅವ್ನು ಮುಬಾರಕ್ ಅಲ್ಲಿ, ಅವನು ಮುಬಾರಕ್ ಕಿತ್ತೋಗಿರೋನು. ತಾಲಿಬಾನ್ ಅವನು, ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ರೆ ಅವನು ತಾಲಿಬಾನ್. RSS ಹೌದು, ನಾನು RSS ಏಜೆಂಟ್. ಏನು ಇವಾಗ RSS ಏಜೆಂಟ್ ನಾನು? ಹೌದು. ಏನು ಇವಾಗ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಹೇಳ್ದ. ಅವ್ರ ಗೆಸ್ಟ್ ಹೌಸಲ್ಲಿ ಹೋಗಿ ಅವ್ನ ಗೆಸ್ಟ್ ಹೌಸ್, ಇವ್ನು ಯಾವ ಹೇಳೋದು? ನನ್ನ ಗೆಸ್ಟ್ ಹೌಸಲ್ಲಿ ಕರಿತೀನಿ, ನನ್ನ ಮನೆಯಲ್ಲಿ ಕರಿತೀನಿ, ನಾನು ತೋಟದಲ್ಲಿ ಕರಿತೀನಿ, ನಾನು ಹೆಲಿಕಾಪ್ಟ್ರಲ್ಲಿ ಕರಿತೀನಿ, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದು ಬರ್ತೀನಿ. ನಿನ್ನೇನು ಕರೆದಿಲ್ವಲ್ಲ ಬಾ ಮೀಟಿಂಗ್ಗೆ ಅಂತ. ನಿನ್ನನ್ನು ಕರೆದಿದ್ವಿ ನಾವು ಮೀಟಿಂಗ್ಗೆ? ನಿನ್ನೇನು ಮೀಟಿಂಗ್ ಕರೆದಿದ್ವಿ ನಾವು? ನಿನ್ನೇನು ಮೀಟಿಂಗ್ ಕರೆದಿಲ್ಲ. ನೀನು ಯಾವನೂ ಇಲ್ಲ. ನೀನು ನಿನ್ನ ಮೇಲೆ ಇರೋ ಕೇಸುಗಳು ನೀನು ಎಲ್ಲ ಹಾಳು ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ. ಅಂಥವ್ರನ್ನ ಎತ್ಕೊಂಡೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ್ರಲ್ಲ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಸುಮ್ಮನೆ ಇರೋದಕ್ಕೆ ಇವನು ನಾನೇನು ಬೇರೆಯವ್ನು ಅಂದ್ಕೊಂಡಿದ್ದೀರಾ? ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು. ಅವನ್ಯಾರ ತಾಲಿಬಾನ್ ಏಜೆಂಟ್ ಅವನು ತಾಲಿಬಾನ್ RSS ಏಜೆಂಟು. ಅವ್ನ ಗೆಸ್ಟ್ ಹೌಸಲ್ಲಿ ಯಾರು ಕರೆಯೋದು? ಇವ್ನ ಗೆಸ್ಟ್ ಹೌಸ್ ಅಂತಂದರೆ ನನ್ನ ಗೆಸ್ಟ್ ಹೌಸಲ್ಲಿ ನಾನು ಎಲ್ಲಾದರೂ ಕರ್ಕೊಳ್ತೀನಿ. ನಾನು MLA, ನನ್ನ ಡಿಸಿಗ್ನೇಷನು, ನನ್ನ ಪವರು, ನಾನು ಕರಿತೀನಿ. ಅವನ್ಯಾರು ಕೇಳೋದಕ್ಕೆ ಅದನ್ನು? KPCC ಕಚೇರಿ ಮೀಟಿಂಗ್ ಮಾಡಬೇಕು ಅಂತ ನಾನೆಲ್ಲಾದರೂ ಕರಿತೀನಪ್ಪ, ನಾನೆಲ್ಲಾದರೂ ಕರಿತೀನಿ. ಅವರು ಕೆಲಸ ಮಾಡೋರು ಅನುಭವಸ್ಥರು ಒಳ್ಳೆ ಆ್ಯಕ್ಟಿವ್ ಆಗಿರುವಂಥವ್ರನ್ನ ಕೊಟ್ಟಿದ್ದೀವಿ. ಹೆಣ್ಣು ಮಕ್ಕಳೇ ಅಧಿಕಾರ ಯಾರು ವಹಿಸ್ಕೊಂಡಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ. ಬೇರೆಯವ್ರು ಹೆಂಗೆ ನಡ್ಸೋಕ್ಕಾಗುತ್ತೆ? ಬೇರೆಯವ್ರು ನಡ್ಸೋಕ್ಕಾಗುತ್ತೆ? ನೀವೇ ಹೇಳಿ. ಮಾರ್ಗದರ್ಶನಗಳು ಕೊಡ್ಬೋದು. ಇವಾಗ ನಾನಾದರೂ ಒಂದು ಮಾರ್ಗದರ್ಶನ ಕೊಡ್ಬೋದು, ಅನಿಲನ್ನ ಮಾರ್ಗದರ್ಶನ ಕೊಡ್ಬೋದು, ನಜೀರನ್ನ ಮಾರ್ಗದರ್ಶನ ಕೊಡ್ಬೋದು. ಇವಾಗ ಅಧ್ಯಕ್ಷ ಅವರ ಹಸ್ಬೆಂಡು ಅವರು ಮಾರ್ಗದರ್ಶನ ಕೊಡ್ಬೋದು. ಓಡಾಡೋಕ್ಕೆ ಅವರು ಓಡಾಡ್ಬೋದು ಅಷ್ಟೇ ಮಾತ್ರ. ಅಧಿಕಾರ ಏನೇ ಮಾಡಬೇಕು ಅಂದ್ರೆ ಅವ್ರಿಗೆ ಹೇಳ್ಬೋದು. ಅವರು ಯಾರು ಇಂಥದ್ದು ನೋಡಿ ಅಂತ ಹೇಳ್ಬೋದು, ಇಂಥದ್ದು ನೋಡಿ ಅಂತ ಹೇಳ್ಬೋದು. ಆದರೆ ಮಾಡೋದಕ್ಕೆ ಸೈನ್ ಅವರೇ ಮಾಡಬೇಕಾಗ್ತದೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಕರೆಕ್ಟು ಆ ಯಜಮಾನ್ರು ಅದೇನಕ್ಕಾಗಿತ್ತು ಅಂದರೆ ಅವ್ರ ಯಜಮಾನ್ರು ಯಾರಾದರೂ ದುಡ್ಡು ತೊಗೊಂಡಿದ್ರು ಅಂತೇಳಿ ಆ ಅಮ್ಮನೂ ಅವ್ರಿಗೆ ದುಡ್ಡು ತೊಗೊಂಡಿದ್ರು ಅಂತೇಳಿ ಆಗಿದ್ದು ನನಗೂ ಗೊತ್ತಿದೆ. ಅದು ದೇವರಸಂದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದು ಆ ರೀತಿಯಲ್ಲಿ ಆಗಿದ್ದು ಗೊತ್ತಿದೆ. ಆದರೆ ಎಲ್ಲೋ ಒಂದು ಜಾಗದಲ್ಲಿ ಆಗುತ್ತೆ, ಎಲ್ಲ ಜಾಗದಲ್ಲೂ ಒಂದೇ ಇರೋದಿಲ್ಲ. ಮುಂಚೆ ಆಗಿರೋ ಅವರು ಮನೆಯವರು ಎಂಟ್ರಿ ಆಗೋದು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಾರ್ಗದರ್ಶನಕ್ಕೂ ಎಲ್ಲೋ ಹೋಗಬೇಕು ಬರಬೇಕು ಅಂದರೆ ಇವಾಗ ಅವ್ರಿಗೆ 2 ವೀಲರ್ ಓಡ್ಸೋಕ್ಕೆ ಬರಲ್ಲ, ಕಾರ್ ಓಡ್ಸೋಕ್ಕೆ ಬರಲ್ಲ. ಅವಾಗ ಯಜಮಾನ್ರೆ ಜೊತೆಯಲ್ಲಿ ಬರಬೇಕು, ಕರ್ಕೊಂಡು ಬರಬೇಕು. ಇಲ್ಲ ನಗರಸಭೆ ಗಾಡಿಯನ್ನು ಯೂಸ್ ಮಾಡಬೇಕು. ಅವಾಗ ಯಜಮಾನ್ ಜೊತೆಯಲ್ಲಿ ಇರ್ತಾರೆ. ಆದರೆ ಅವರೇ ಕೆಲಸ ಮಾಡ್ತಾರೆ ಅನ್ನೋದು ತಪ್ಪೋದು. ಅವ್ರ ಅಧ್ಯಕ್ಷರು ಏನಿದ್ದಾರೆ ಅವ್ರ ಜವಾಬ್ದಾರಿ. ಇವಾಗ ಅಧ್ಯಕ್ಷರ ಕೆಲಸ ಅಧ್ಯಕ್ಷರು ಮಾಡದೇ ಇದ್ದರೆ ಅವ್ರ ಅಧ್ಯಕ್ಷರಾಗಿ ವೇಸ್ಟ್ ಅಷ್ಟೇ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರ ಕೆಲಸ ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಇವಾಗ ನಗರಸಭೆ ಅಧ್ಯಕ್ಷರು ಒಂದು ರೋಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ವಿಸಿಟ್ಗೆ ಹೋಗ್ತಾ ಇದ್ದಾರೆ, ಪೊಲೀಸನ್ನ ಕರ್ಕೊಂಡು ಹೋಗ್ಬೋದು, ಅಫಿಷಿಯಲ್ಸನ್ನ ಕರ್ಕೊಂಡು ಹೋಗ್ಬೋದು. ಯಾರು ಬೇಕೋ ಕರೆಸುವಂಥ ಪವರ್ ಅವ್ರಿಗಿದೆ. ಒಂದು ಲೆಟರ್ ಬರೆದು ನನಗೆ ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಅವರಿಗೆ. ಒಂದು ಹೆಣ್ಮಕ್ಳಾಗಿ ಕೊಡಬೇಕು ಅವರಿಗೆ, ಕೊಡ್ತಾರೆ ಅದನ್ನು. ಅವರು ಅದೆಲ್ಲ ತಿಳ್ಕೊಂಡು ಅವ್ರು ಪವರ್ ಮಾಡ್ಕೊಂಡು ನಡೆಸಿದ್ರೆ ರಬ್ಬರ್ ಸ್ಟಾಂಪ್ 100% ಆಗೋದಿಲ್ಲ. ಒಳ್ಳೆ ಆಡಳಿತ ನಡೆಸ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮಾಡಿಸ್ತಾರೆ. ಆಮೇಲೆ ಇಲ್ಲ ಇನ್ಮೇಲೆ ಹಂಗಿರಲ್ಲ. ಮುಂದೇನಾದ್ರೂ ಹಂಗೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಆ ರೀತಿಯಲ್ಲಿ ಯಾವುದೋ ನಡೆದಂಗೆ ಮಾಡ್ತೀವಿ. ಆ ರೀತಿಯಲ್ಲಿ ಏನಾದರೂ ಇದ್ದಾಗ ನೀವು ಗಮನಕ್ಕೆ ತನ್ನಿ. ಆ ಆಫೀಸ್ ಯಾರು ಮಾಡ್ತಾರೆ ಆ ಕೆಲಸ ನಾವು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಇಲ್ಲ ಸಸ್ಪೆಂಡ್ ಮಾಡಿಸ್ತೀವಿ. ಏಜೆಂಟ್ ಅವನು. RSS ಅವ್ರು ಯಾರಿದ್ದಾರೆ? ಯಾರು RSS ಅವರು? ಪ್ರೂವ್ ಮಾಡಬೇಕು ಅವನು. ತಾಲಿಬಾನು ಈಗ ಕೋಲಾರಲ್ಲಿ ಒಂದು 50-60 ಫ್ಯಾಮ್ಲಿಗಳನ್ನ ಮುಳುಗ್ಸಾಕ್ಬಿಟ್ಟಿದ್ದಾನೆ ಅವನು. ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ. ಅವನ್ಯಾರೋ ಅವ್ನು ಕಿತ್ತೋಗಿರೋನು, ಅವ್ನು ಮುಬಾರಕ್ ಅಲ್ಲಿ, ಅವನು ಮುಬಾರಕ್ ಕಿತ್ತೋಗಿರೋನು. ತಾಲಿಬಾನ್ ಅವನು, ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ರೆ ಅವನು ತಾಲಿಬಾನ್. RSS ಹೌದು, ನಾನು RSS ಏಜೆಂಟ್. ಏನು ಇವಾಗ RSS ಏಜೆಂಟ್ ನಾನು? ಹೌದು. ಏನು ಇವಾಗ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಹೇಳ್ದ. ಅವ್ರ ಗೆಸ್ಟ್ ಹೌಸಲ್ಲಿ ಹೋಗಿ ಅವ್ನ ಗೆಸ್ಟ್ ಹೌಸ್, ಇವ್ನು ಯಾವ ಹೇಳೋದು? ನನ್ನ ಗೆಸ್ಟ್ ಹೌಸಲ್ಲಿ ಕರಿತೀನಿ, ನನ್ನ ಮನೆಯಲ್ಲಿ ಕರಿತೀನಿ, ನಾನು ತೋಟದಲ್ಲಿ ಕರಿತೀನಿ, ನಾನು ಹೆಲಿಕಾಪ್ಟ್ರಲ್ಲಿ ಕರಿತೀನಿ, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದು ಬರ್ತೀನಿ. ನಿನ್ನೇನು ಕರೆದಿಲ್ವಲ್ಲ ಬಾ ಮೀಟಿಂಗ್ಗೆ ಅಂತ. ನಿನ್ನನ್ನು ಕರೆದಿದ್ವಿ ನಾವು ಮೀಟಿಂಗ್ಗೆ? ನಿನ್ನೇನು ಮೀಟಿಂಗ್ ಕರೆದಿದ್ವಿ ನಾವು? ನಿನ್ನೇನು ಮೀಟಿಂಗ್ ಕರೆದಿಲ್ಲ. ನೀನು ಯಾವನೂ ಇಲ್ಲ. ನಿನ್ನ ಮೇಲೆ ಇರೋ ಕೇಸುಗಳು ನೀನು ಎಲ್ಲ ಹಾಳು ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ. ಅಂಥವ್ರನ್ನ ಎತ್ಕೊಂಡೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ್ರಲ್ಲ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಸುಮ್ಮನೆ ಇರೋದಕ್ಕೆ ಇವನು ನಾನೇನು ಬೇರೆಯವ್ನು ಅಂದ್ಕೊಂಡಿದ್ದೀರಾ? ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು. ಅವನ್ಯಾರ ತಾಲಿಬಾನ್ ಏಜೆಂಟ್ ಅವನು ತಾಲಿಬಾನ್ RSS ಏಜೆಂಟು. ಅವ್ನ ಗೆಸ್ಟ್ ಹೌಸಲ್ಲಿ ಯಾರು ಕರೆಯೋದು? ಇವ್ನ ಗೆಸ್ಟ್ ಹೌಸ್ ಅಂತಂದರೆ ನನ್ನ ಗೆಸ್ಟ್ ಹೌಸಲ್ಲಿ ನಾನು ಎಲ್ಲಾದರೂ ಕರ್ಕೊಳ್ತೀನಿ. ನಾನು MLA, ನನ್ನ ಡಿಸಿಗ್ನೇಷನು, ನನ್ನ ಪವರು, ನಾನು ಕರಿತೀನಿ. ಅವನ್ಯಾರು ಕೇಳೋದಕ್ಕೆ ಅದನ್ನು? KPCC ಕಚೇರಿ ಮೀಟಿಂಗ್ ಮಾಡಬೇಕು ಅಂತ ನಾನೆಲ್ಲಾದರೂ ಕರಿತೀನಪ್ಪ, ನಾನೆಲ್ಲಾದರೂ ಕರಿತೀನಿ.